ತನ್ನದಲ್ಲದ ವಸ್ತುವನ್ನು ತನ್ನದು ಅಂತ ತಿಳಿದು ಸ್ವತಂತ್ರನಾಗದ ತಾನು ಸ್ವತಂತ್ರ ಅಂತ ಭಾವಿಸಿದ್ದಕ್ಕೆ ಸಂಸಾರದಲ್ಲಿ ನಾನಾ ತರಹದ ದುಃಖಗಳು, ಅಸಮಾಧಾನಗಳು, ಭಯ ಇವುಗಳೆಲ್ಲ ನಮ್ಮನ್ನು ಕಾಡುತ್ತವೆ. ಸ್ವತಂತ್ರ ದೇವರು ಅಂತ ತಿಳಿದು ಎಲ್ಲ ವಸ್ತುಗಳು ಅವನ ಅಧೀನ ಅಂತ ಭಾವಿಸಿ ಅವನ ಇಚ್ಛೆಗೆ ತಕ್ಕಂತೆ ಇಲ್ಲಿ ನಡೆಯೋದು ಅಂತ ಸತ್ಯವನ್ನು ತಿಳಿದರೆ ಆಗ ಭಯ ಇಲ್ಲ. ಎರಡು ಕಾರಣಕ್ಕೆ ಭಯ ಇಲ್ಲ. ಒಂದು, ಎಲ್ಲವೂ ಅವನ ಇಚ್ಛೆಯಂತೆ ನಡೆಯುತ್ತೆ ಅಂತ ತಿಳಿದಾಗ ನನ್ನ ಇಚ್ಛೆಗೆ ಬಂದಂತೆಯೇ ನಡೆಯಬೇಕು ಅಂತನ್ನುವ ಆಗ್ರಹವೇ ತಪ್ಪಿ ಯಾವುದಾದರೂ ಹೇಗಾದರೂ ಏನಾದರೂ ಅದನ್ನು ಸ್ವೀಕರಿಸುವುದಕ್ಕೆ ನನ್ನ ಮನಸ್ಸು ಸಿದ್ಧವಾಗಿರುತ್ತೆ. ಹೀಗೆ ಆಗಬೇಕು ಅನ್ನುವ ಆಗ್ರಹವೇ ಇಲ್ಲದೇ ಇದ್ದಾಗ ಹೇಗಾದರೂ ಮನಸ್ಸು ಅದನ್ನು ಸ್ವೀಕಾರ ಮಾಡ್ತದೆ ಅನ್ನೋದಕ್ಕೆ ದುಃಖ, ಭಯ, ಅಸಮಾಧಾನಗಳು ಇರೋದಿಲ್ಲ ಅಂತ ಒಂದು. ಇನ್ನೊಂದು, ದೇವರು ಸ್ವತಂತ್ರ ಅಂತನ್ನುವ ಸತ್ಯವನ್ನು ತಿಳಿದು ದೇವರಿಗೇನೆ ಶರಣು ಹೋದಾಗ ಆ ಭಯವನ್ನು, ದುಃಖವನ್ನು ಅವನೇ ಪರಿಹಾರ ಮಾಡ್ತಾನೆ. ನಾನೇ ನನ್ನ ದುಃಖಗಳನ್ನು ಪರಿಹಾರ ಮಾಡಿಕೊಳ್ಳಲು ಸಮರ್ಥ ಅನ್ನುವ ದುರಹಂಕಾರದಿಂದ ನಾವು ದೇವರಿಗೆ ಶರಣು ಹೋಗದೆ ನಮ್ಮ ಕಷ್ಟಗಳ ಪರಿಹಾರಕ್ಕೆ ನಾವೇ ತಲೆ ಕೆಡಿಸಿಕೊಂಡು ಒದ್ದಾಡ್ತಾ ಇದ್ದರೆ ನಾವಂತೂ ಸ್ವತಂತ್ರರಲ್ಲ, ನಮಗೆ ಶಕ್ತಿ ಇಲ್ಲ, ಹೀಗಾಗಿ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುತ್ತೆ, ದುಃಖವನ್ನು ಅನುಭವಿಸಬೇಕಾಗತ್ತೆ. ಸ್ವತಂತ್ರನಲ್ಲ ಅಂತ ತಿಳಿದು ದೇವರೇ ಸ್ವತಂತ್ರ ಅಂತ ನಂಬಿ ಅವನಿಗೆ ಶರಣು ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವನು ಕಷ್ಟಗಳ ಪರಿಹಾರವನ್ನು ಮಾಡ್ತಾನೆ. ಹೀಗಾಗಿ ಎರಡು ರೀತಿಯಿಂದ ಭಯಗಳ ಪರಿಹಾರ. ಒಂದು, ಭಯವೇ ಬರೋದಿಲ್ಲ, ದುಃಖವೇ ಬರೋದಿಲ್ಲ. ಯಾಕೆ ಅಂದರೆ ಏನಾಗತ್ತೋ ಆಗಲಿ ಅಂತನ್ನುವ ಪ್ರವೃತ್ತಿ ನನ್ನಲ್ಲಿದ್ದಾಗ ಹೀಗೆ ಆಗಬೇಕು ಅನ್ನುವ ಆಗ್ರಹವೇ ಇರೋದಿಲ್ಲ. ಹೀಗಾಗಿ ದುಃಖ ಭಯಗಳಾಗೋದಿಲ್ಲ ಅಂತ ಒಂದು. ಆದದ್ದರ ಪರಿಹಾರ ಮಾಡುವುದಕ್ಕೂ ದೇವರಿಗೆ ನಾವು ಶರಣ ಹೋಗಿರ್ತೇವೆ, ಅವನು ಪರಿಹಾರ ಮಾಡ್ತಾನೆ ಎನ್ನುವುದು ಮತ್ತೊಂದು. ಈ ನಿಟ್ಟಿನಲ್ಲಿ ಭಗವಂತನ ಸ್ವಾತಂತ್ರ್ಯವನ್ನು ಚೆನ್ನಾಗಿ ತಿಳಿದು ನಮ್ಮ ಸ್ವಾತಂತ್ರ್ಯವನ್ನು ತಿಳಿಯಬೇಕು. ಕನಸಿನಲ್ಲಿ ಏನೇನೋ ಪದಾರ್ಥಗಳನ್ನು ನೋಡ್ತೇವೆ. ನಾವು ಬಿದ್ದಂತೆ, ನಮ್ಮನ್ನು ಯಾರೋ ಹೊಡೆದಂತೆ, ನಾವೇನೋ ಕಳೆದುಕೊಂಡಂತೆ, ಹೀಗೆ ಸತ್ತಂತೆ ನಾನಾ ರೀತಿಯ ಕನಸುಗಳೆಲ್ಲ ಬೀಳುತ್ತೆ. ಎಷ್ಟು ಭಯವಾಗತ್ತೆ ಕನಸಿನಲ್ಲಿ. ಎದ್ದರೆ ಅಯ್ಯೋ ಇದೆಲ್ಲ ಕನಸು ಅಂತ ಇದ್ದಕ್ಕಿದ್ದಂತೆ ಭಯ ಹೋಗಿಬಿಡುತ್ತದೆ, ದುಃಖ ಹೋಗಿಬಿಡುತ್ತದೆ. ಸ್ವಪ್ನದಲ್ಲಿ ನಾನು ಕಂಡದ್ದೇನೋ ನಿಜ, ಚಿತ್ರಗಳವು ಬಾಹ್ಯ ತೈಲ ಚಿತ್ರಗಳಿರುವಂತೆ ಮನಸ್ಸಿನಲ್ಲಿರುವ ವಾಸನಾಮಯವಾದ, ನಾವು ಯಾವುದನ್ನೋ ಕೇಳಿದ್ದು ಕಂಡದ್ದು ಈ ಜನ್ಮದಲ್ಲಿ ಜನ್ಮಾಂತರದಲ್ಲಿ ಅದೆಲ್ಲ ನಮ್ಮ ಮನಃಪಟಲದಲ್ಲಿ ಸಂಸ್ಕಾರಗಳ ರೂಪದಲ್ಲಿ ಇರುತ್ತೆ. ಭಗವಂತ ತನ್ನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ನಮ್ಮ ಮನಃಪಟಲದಲ್ಲಿರುವ ಸಂಸ್ಕಾರಗಳನ್ನು ಅದೇ ಮನೋಭಿತ್ತಿಯಲ್ಲಿ ಮನಸ್ಸೆಂಬ ಗೋಡೆಯ ಮೇಲೆ ಚಿತ್ರದ ರೂಪದಲ್ಲಿ ತೋರಿಸ್ತಾನೆ. ಅದು ಸತ್ಯವೋ ಸುಳ್ಳೋ? ಚಿತ್ರ ಸತ್ಯ. ಆದರೆ ಹೊರಗಿರುವ ನಿಜವಾದ ವಸ್ತುಗಳೇನಿವೆಯೋ ಅದೇ ವಸ್ತುಗಳು ಅವಲ್ಲ. ಒಂದು ಗೋಡೆಯ ಮೇಲೆ ಚಿತ್ರ ಬರೆದಿರ್ತಾರೆ, ಹುಲಿ, ಸಿಂಹ, ಆನೆ, ಮಾನವ ಎಲ್ಲರ ಚಿತ್ರ ಬರೆದಿರ್ತಾರೆ. ಕೇಳ್ತಾರೆ ಮಗುವಿಗೆ, ಇದೇನು? ಸಿಂಹ. ಇದು ಹುಲಿ, ಇದು ಮಾನವ. ಸತ್ಯವೋ ಸುಳ್ಳೋ? ಆ ಮಗುವಿಗೆ ಪರೀಕ್ಷೆಯಲ್ಲಿ ನೀವು ಏನು ಅಂಕ ಹಾಕ್ತೀರಿ? ಪಾಸ್ ಅಂತೀರಾ, ಫೇಲ್ ಅಂತೀರಾ? ಸಿಂಹದ ಚಿತ್ರವನ್ನು ಸಿಂಹ ಅಂತ ಹೇಳಿದೆ, ಹುಲಿಯನ್ನು ಹುಲಿ ಅಂತ ಹೇಳಿದೆ. ನೀವು ಅದನ್ನು ಪಾಸ್ ಮಾಡ್ತೀರಿ,
ಹುಲಿಯನ್ನು ಸಿಂಹ ಅಂತ ಹೇಳಲಿಲ್ಲ, ಸಿಂಹದ ಚಿತ್ರವನ್ನು ಹುಲಿ ಅಂತ ಹೇಳಿಲ್ಲ. ಸಿಂಹದ ಚಿತ್ರಕ್ಕೆ ಸಿಂಹ, ಹುಲಿಯ ಚಿತ್ರಕ್ಕೆ ಹುಲಿ ಅಂತ ಹೇಳಿದೆ. ಆದರೆ ಅದು ನಿಜವಾದ ಸಿಂಹವೋ? ಅಲ್ಲ. ಹಾಗಾದರೆ ಫೇಲ್ ಮಾಡಬೇಕಾಗಿತ್ತಲ್ಲ. ಅಲ್ಲ, ಅಲ್ಲಿ ಸಿಂಹ ಅನ್ನುವ ಶಬ್ದದ ಅರ್ಥವೇ ಸಿಂಹದ ಚಿತ್ರ ಅಂತೆ ಅರ್ಥ. ಅದಕ್ಕೆ ಹುಲಿ ಅಂದರೆ ಹುಲಿಯ ಚಿತ್ರ ಅಂತೆ ಅರ್ಥ. ಹಾಗೆ ನಮ್ಮ ಮನಸ್ಸಿನಲ್ಲಿ, ಮನಸ್ಸೆಂಬ ಗೋಡೆಯ ಮೇಲೆ ನಮ್ಮ ಮನಸ್ಸಿನೊಳಗೆ ಇರುವಂತಹ ಏನು ಭಾವನೆಗಳಿವೆ, ಸಂಸ್ಕಾರಗಳಿವೆ, ಅವುಗಳಿಂದ ತಯಾರಾದ ಚಿತ್ರವನ್ನು ದೇವರು ತೋರಿಸ್ತಾನೆ. ಅದು ಸತ್ಯ, ಅದು ಚಿತ್ರವಾಗಿ ಸತ್ಯ, ಮಾನಸ ವಾಸನಾಮಯ ಚಿತ್ರವಾಗಿ ಸತ್ಯ. ಆದರೆ ನಿಜವಾದ ಹೊರಗಿನ ಹುಲಿ, ಸಿಂಹ, ಆನೆ ಯಾವುದೂ ಅಲ್ಲಿಲ್ಲ. ಆದರೆ ಹೊರಗಿದ್ದದ್ದೇ ಇದೆ ಅಂತ ಭಾವಿಸಿರ್ತಾನೆ, ಭಯಪಡ್ತಾನೆ. ಎದ್ದಾಗ ಗೊತ್ತಾಗತ್ತೆ ಇದು ಕೇವಲ ಚಿತ್ರ, ಇದು ಹೊರಗಿರುವ ಸತ್ಯವಾದ ವಸ್ತು ಅಲ್ಲ ಅಂತ. ಹಾಗಾದರೆ ನಮ್ಮ ಜೀವನದಲ್ಲಿ ಎಚ್ಚರದಲ್ಲಿ ಕೂಡ ನಾವೇನು ಎಲ್ಲ ವಸ್ತುಗಳನ್ನು ನನ್ನದು 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 ಅಂತ ತಿಳಿದಿದ್ದೇವಲ್ಲ, ಒಂದರ್ಥದಲ್ಲಿ ನಾವೆಲ್ಲ ಮಲಗಿದ್ದೇವೆ. ಈಗ ಅನಾದಿ ಮಾಯೆಯ ಸುಪ್ತಃ, ನಾವೆಲ್ಲ ಅಜ್ಞಾನದ ನಿದ್ರೆಯಲ್ಲಿದ್ದೇವೆ, ಅಜ್ಞಾನದೊಳಗಿದ್ದೇವೆ ಅನ್ನೋದಕ್ಕೆ ಇದೆಲ್ಲ ನನ್ನದು ನನ್ನದು ಅಂತ ಅನಿಸುತ್ತೆ. ನನ್ನ ಮನಸ್ಸಿಗೆ ಬಂದ ಹಾಗೆ ಎಲ್ಲ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಅದೆಲ್ಲ ಕನಸಿನಲ್ಲಿ ಕಂಡಂತೆ. ಭಗವಂತನ ಮಹಿಮೆ, ಅವನ ಸ್ವಾತಂತ್ರ್ಯ, ಇವುಗಳನ್ನು ಶಾಸ್ತ್ರದ ಮೂಲಕ ಚೆನ್ನಾಗಿ ತಿಳಿದಾಗ ನಮಗೆ ಎಚ್ಚರವಾದಂತೆ. ಆ ಎಚ್ಚರದಲ್ಲಿ ನಮಗೆ ಗೊತ್ತಾಗತ್ತೆ ಇದ್ಯಾವುದೂ ನನ್ನ ಅಧೀನ ಅಲ್ಲ, ನನ್ನ ಇಚ್ಛೆಗೆ ಬಂದಂತೆ ನಡೆಯಬೇಕಾಗಿಲ್ಲ, ಹೀಗಾಗಿ ಏನಾದರೂ ತೊಂದರೆ ಇಲ್ಲ ಅಂತನ್ನುವಂತಹ ಒಂದು ಧೈರ್ಯ, ಆ ಒಂದು ಸ್ಥಿತಪ್ರಜ್ಞತೆ ಭಗವಂತನ ಜ್ಞಾನವೆಂಬ ಎಚ್ಚರ ನಮಗೆ ಬಂದಾಗ ಬರುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಾವೆಲ್ಲ ಮಲಗಿದವರು ಏಳಬೇಕು, ಅಜ್ಞಾನವೆಂಬ ನಿದ್ರೆಯಲ್ಲಿದ್ದವರು ಜ್ಞಾನವೆಂಬ ಎಚ್ಚರವನ್ನು ಪಡೆಯಬೇಕು. ಅದಕ್ಕಾಗಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು ಎಂಬುದಾಗಿ ಶ್ರೀಮದ್ ಭಾಗವತ ತಿಳಿಸ್ತದೆ. ಜೊತೆಗೆ ಈ ಭಗವಂತನ ಸ್ವಾತಂತ್ರ್ಯದ ಚಿಂತನ, ದೇವರ ಮಹಿಮೆಯ ಅನುಸಂಧಾನ ನಿತ್ಯ ನಿರಂತರದಲ್ಲಿ ನಮಗೆ ಬರುವುದಕ್ಕೆ ಮಾಡಬೇಕಾದ ಉಪಾಯವೇನು? ಕವಿಗಳಂತಾರೆ, ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇಹೇ ಜನ್ಮಾನಿ ಕರ್ಮಾಣಿ ಚಯಾನಿ ಲೋಕೆ. ಭಗವಂತನ ಮಹಿಮೆಯನ್ನು ಕೇಳ್ತಾ ಇರಬೇಕು. ಶ್ರವಣ, ಪರೀಕ್ಷಿತ ರಾಜರೇ ಇದಕ್ಕೆ ದೊಡ್ಡ ದೃಷ್ಟಾಂತ. ಎಂತಹ ಭಕ್ತಿಯಿಂದ ಶ್ರವಣ ಮಾಡಿದ್ದಾರೆ. ನಮಗೂ ಇನ್ನು 7 ದಿವಸಕ್ಕೆ ಮರಣ ಇದೆ ಅಂತ ಯಾರಾದರೂ ಹೇಳಿದರೆ ನಾವು ಅಷ್ಟೇ ಭಕ್ತಿಯಿಂದ ಮಾಡ್ತೀವಿ. ನಮಗೆ ಬೇಕಾದಷ್ಟು ಟೈಮ್ ಇರೋದರಿಂದ ನಾವು ಅಷ್ಟು ಭಕ್ತಿಯಿಂದ ಮಾಡೋದಿಲ್ಲ ಅಂತ ಕೆಲವರು ಅನ್ಬೋದು. ಪರೀಕ್ಷಿತನಿಗೆ ಹೇಳಿಬಿಟ್ಟಿದ್ರಲ್ಲ, ಶೃಂಗಿ ಶಾಪ ಕೊಟ್ಟಿದ್ದ, ಇನ್ನು 7 ದಿನಗಳಿಗೆ ನಿನ್ನ ಮರಣ ಅಂತ. ಕೂಡಲೇ ಅವನು ಭಾಗವತದ ಶ್ರವಣವನ್ನು ಪ್ರಾರಂಭ ಮಾಡಿದ. ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ಸರ್ವಸಂಗ ಪರಿತ್ಯಾಗ ಮಾಡಿದ್ದೇ ಗಂಗಾ ನದಿಯ ತೀರದಲ್ಲಿ, ಅರ್ಥಾತ್ ಗಂಗಾ ನದಿಯಲ್ಲಿಯೇ ಸ್ವಲ್ಪ ದಂಡೆಯ ಹತ್ತಿರ ಪ್ರಸಾದವನ್ನು ಕಟ್ಟಿಸಿಕೊಂಡು ಅಲ್ಲಿದ್ದು ಸಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಋಷಿಗಳು ಬಂದರು, ಪ್ರವಚನ ಪ್ರಾರಂಭ ಆಯಿತು. ನೋಡಿ ಎಷ್ಟು ವಿಚಿತ್ರವಾಗಿದೆ. 7 ದಿನಕ್ಕೆ ಮರಣ ಅಂತ ಹೇಳಿದ್ದಾನೆ. ಅಷ್ಟರೊಳಗೆ ಅಲ್ಲಿ ಭವನದ ನಿರ್ಮಾಣವಾಗಿದೆ, ಋಷಿಗಳು ಬಂದಿದ್ದಾರೆ. ಅವತ್ತೇ ಶುಕಾಚಾರ್ಯರಿಂದ ಪ್ರವಚನವನ್ನು ಶ್ರವಣ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಅವನು ಪುಣ್ಯ ಎಷ್ಟಿತ್ತು ಅಂತ ವಿಚಾರ ಮಾಡಿ ಪರೀಕ್ಷಿತ ರಾಜಂದು. ಭಾಗವತ ಪ್ರವಚನ ಮನೆಯೊಳಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡ ಮೇಲೆ ಪಂಡಿತರು ಸಿಕ್ಕು ಅವರ ಸಂಪರ್ಕ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತಿನ ಅತ್ಯಂತ ಅನುಕೂಲಕರವಾದಂತಹ ಯುಗದೊಳಗೆ ವಾಹನ ಸೌಕರ್ಯ ಇದೆ, ಮೊಬೈಲಿನ ಸೌಕರ್ಯ ಇದೆ, ಕಮ್ಯುನಿಕೇಷನ್ ಇದೆ, ಟ್ರಾನ್ಸ್ಪೋರ್ಟ್ ಇದೆ, ಫೈನಾನ್ಸ್ ಇದೆ, 3 ಇದೆ. ಇವೆಲ್ಲವೂ ಬೆಳೆದ ಇವತ್ತಿನ ಯುಗದಲ್ಲೇನೆ ಬಹಳ ಕಷ್ಟ.
ಏನಿತ್ತು ಅವತ್ತಿನ ಕಾಲಕ್ಕೆ? ಯಾವುದೂ ಇರಲಿಲ್ಲ, ಆದರೆ ಎಲ್ಲ ಇತ್ತು. ಈ ತರಹದ ಭೌತಿಕವಾದ ಸಂಪತ್ತು ಯಾವುದಿಲ್ಲದೆ ಇದ್ದರೂ ಯೋಗ ಸಂಪತ್ತಿತ್ತು. ಇವತ್ತು ಯೋಗ ದಿನಾಚರಣೆ ಅಲ್ವಾ? ಯೋಗ ಸಂಪತ್ತಿನಿಂದಲೇ, ತಮ್ಮ ಯೋಗ ಸಾಮರ್ಥ್ಯದಿಂದಲೇ ಎಲ್ಲವನ್ನೂ ಕಂಡುಕೊಳ್ಳುವ ಸಾಮರ್ಥ್ಯ ಆಗಿನ ಜನರಿಗಿತ್ತು. ಹೀಗಾಗಿ ಎಷ್ಟೆಷ್ಟೋ ದೂರದಲ್ಲಿದ್ದ ಋಷಿಗಳು ಪರೀಕ್ಷಿತ್ ರಾಜ ಪ್ರಾಯೋಪವೇಶಕ್ಕೆ ಕುಳಿತಿದ್ದಾನೆ, ಅರ್ಥಾತ್ ಆಮರಣಂತ ಉಪವಾಸವನ್ನು ಮಾಡಿ ಶಾಸ್ತ್ರದ ಶ್ರವಣವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅನ್ನುವ ಸಂಕಲ್ಪ ಮಾಡಿದ್ದಾನೆ ಅಂತ ಗೊತ್ತಾಯಿತು ಯೋಗ ಸಾಮರ್ಥ್ಯದಿಂದ. ಶೀಘ್ರದಲ್ಲಿ ಬಂದರು ಯೋಗ ಸಾಮರ್ಥ್ಯದಿಂದ. ಎಲ್ಲ ಋಷಿಗಳು ಸೇರಿದ್ದಾರೆ. ಅತ್ರಿರ್ ವಸಿಷ್ಠಶ್ಚ ವನಶ್ಶರಧ್ವಾನ್ ಅರಿಷ್ಟ ನೇಮಿರ್ ಭೃಗುರ್ ಅಂಗಿರಾಶ್ಚ ಪರಾಶರ ಗಾಧಿಸುತೋಥ ರಾಮ ಉಚಥ್ಯ ಇಂದ್ರ ಪ್ರಮದೇಧ್ಮವಾಹವು. ಎಂಥೆಂತಹ ಋಷಿಗಳು ಬಂದಿದ್ದಾರೆ. ಶ್ರವಣ ಮಾಡಿದ್ದಾನೆ. ನಮಗೆ ಹಾಗೆ ಯಾರು ಹೇಳಿಲ್ಲ, ನಾವು ಮಾಡೋದಿಲ್ಲ ಅಂತನಬೇಡಿ. ಮೊದಲನೇದಾಗಿ ಹೇಳಿದರು ಅಂತ ಇಟ್ಕೊಳ್ಳಿ, ತಲೆ ಘಟ್ಟಿಸ್ಕೊಂಡು ಅತ್ತು ಕರೆದು ಹೆಂಡರು ಮಕ್ಕಳ ಮುಂದೆಲ್ಲ ತಂದು ಗೋಳೆ ಇಟ್ಕೊಂಡು ಇನ್ಯಾವ ಜನ್ಮದಲ್ಲಿ ನಿಮ್ಮ ಭೇಟಿ ಆಗ್ತದೋ ಏನೋ ಅಂತಂದು ಇದರೊಳಗೇ ಕಾಲ ಕಳೀತಾ ಸಾಯ್ತಾನೆ ಹೊರತು ಇವನೇನು ಭಾಗವತ ಮುಟ್ಟೋದಿಲ್ಲ. ಭಾಗವತ ಪ್ರವಚನ ನಡೀತಿದ್ರು ಸಾಕು, ಮಂಗಳ ಮುಗಿಟ್ಕೊಂಡು ಹೋಗ್ರಿ ಮಾರಾಯ, ನಾ ಸಾಯೋ ಕಾಲ ಹತ್ರ ಬಂತು, ನಿಮ್ದು ಯಾವ ಭಾಗವತ ಕೇಳೋರೀಗ. ಮನೆಯವರ ಜೊತೆಗೆ ಬಳಗದವ್ರ ಜೊತೆಗೆ ಮಾತಾಡೋದು, ಹೇಳೋದು, ಕೇಳೋದು, ಬ್ಯಾಂಕು ಕಥೆ ಎಲ್ಲ ಒಪ್ಪಿಸಿ ನಂದೆಲ್ಲ ಕೆಲಸ ಮುಗಿಸ್ತೇನೆ, ಸಾಕು ಮುಗಿಸ್ಕೊಂಡು ಹೋಗ್ರಿ, ಕಟ್ರಿ ಪುಸ್ತಕ ಅಂತಾನೆ. ಪರೀಕ್ಷಿತನಂತಹ ವಿವೇಕ ಬರಲಿಕ್ಕೆ ಸಾಧ್ಯ ಇದೆಯಾ? ಸಾಯುವ ವಾರ್ತೆ ತಿಳಿದು ಮಾತ್ರಕ್ಕೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಡಾಕ್ಟರು, ಇನ್ನು 48 ತಾಸು ನಿನ್ನ ಆಯುಷ್ಯ, ಇನ್ನು 4 ದಿವಸ ಏನೋ ಹೇಳಿದರೆ ವಿರಕ್ತನಾಗಿ ಖಟ್ವಾಂಗನಂತೋ ಪರೀಕ್ಷಿತರಾದನಂತೋ ಇವನು ಸಾಧನೆ ಮಾಡುವುದಕ್ಕೆ ಹೊರಡ್ತಾನೆ. ಇಲ್ಲ, ಅಳತಾನೆ, ಕರೀತಾನೆ, ಇನ್ಯಾವುದೋ ಲೌಕಿಕ ವಾರ್ತೆಯಲ್ಲಿ ಮುಳುಗುತ್ತಾನೆ, ಹೊರಳಾಡ್ತಾನೆ.